ಯಾವುದೇ ಅಹಿತಕರ ಘಟನೆ ಆಗದೆ ಭಾಳ ಪ್ರೀತಿಯಿಂದ ಗೌರವದಿಂದ ಸಮಗ್ರ ಕನ್ನಡಿಗರು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ನಲ್ಲಿ ಭಾಗವಹಿಸ್ತಾರೆ. ಎಲ್ಲವೂ ಶಾಂತಿ ಬಂದು. ಸರ್, ಈಗ ಬಂದ್ ಮಾಡುವಂತಿಲ್ಲ, ರ್ಯಾಲಿ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಸಂಘಟನೆಯ ಮುಖಂಡರಿಗೆ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಏನು ಹೇಳ್ತೀವಿ? ಇಲ್ಲ, ಅವರು ಪೊಲೀಸ್ನವ್ರು ಕೊಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಕೊಡಲಿ. ಅವರು ನಮ್ಮದೇನು ಅಭ್ಯಂತರ ಇಲ್ಲ, ಬಂಧಿಸ್ಲಿ, ಹೋಗ್ತೀವಿ ನಾವು. ಅಲ್ಲ, ಹೋಗ್ತೀವಿ, ಅದರಲ್ಲಿ ಎದುರ್ಕೊಳ್ಳೋಕೆ ಹೋಗಲ್ಲ. ಎಷ್ಟು ಜನ ಬೇಕಾದ್ರೆ ಇಡೀಲಿ ಹೋಗ್ತೀವಿ. ನಾವ್ಯಾಕೆ ಇಲ್ಲಿ ಓಡೋಗೋ ಪ್ರಶ್ನೆ ಇಲ್ವಲ್ಲ. ಇದು ಕನ್ನಡಿಗರಿಗಾಗಿ ನಡೀತಕ್ಕಂಥ ಬಂದ್. ಇದ್ರ ಬಗ್ಗೆ ಅವರು ಪೊಲೀಸ್ನವ್ರು ಏನೇ ತೀರ್ಮಾನ ತಗೊಂಡು ನಮ್ದೇನು ಈಗ ಮೇಕೆದಾಟು ಯೋಜನೆಯನ್ನು ಕಾಂಗ್ರೆಸ್ನವರು ಮಾಡಿದರು. ಈಗ ನೀವು ಕೂಡ ಮೇಕೆದಾಟು ಯೋಜನೆ ಜಾರಿಗೆ ಆಗಬೇಕು ಅಂತ ಹೇಳ್ಬಿಟ್ಟು ಈ ಬಂದ್ನಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೀರಾ. ಈಗ DCM ಅವರು ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಇದು ಮೇಕೆದಾಟು ಯೋಜನೆ ಮಾಡಿದವ್ರು ನಾವು ಫಸ್ಟು ಅಲ್ಲಿ ಹೋಗಿ ಶಂಕುಸ್ಥಾಪನೆ ಮಾಡಿದವು. 10 ವರ್ಷ ಆದಮೇಲೆ DCM ಅವರು ಬೀದಿಗೆ ಬಂದರು ಮೇಕೆದಾಟು. 10 ವರ್ಷಕ್ಕೆ ಮುಂಚೆ ನಾವು ಮೇಕೆದಾಟಿಗೆ ಹೋಗಿ ಶಂಕುಸ್ಥಾಪನೆ ಮಾಡ್ಬಿಟ್ಟು ಭಾಳ ಹಿಂದೆ, ಅಂದರೆ ನಾವೇ ಮಾಡ್ತೀವಿ ಅಂತ. ಆಮೇಲೆ ಇವ್ರು ಫೋನ್ ಮಾಡೋದು, ಇವ್ರು ಮಾಡೋದು, ಯಾರು ಬೇಕಾದ್ರೂ ಮಾಡಲಿ, ಮೇಕೆದಾಟು ಆಗಲೇಬೇಕು. ಅದೊಂದೇ ಅಲ್ಲ, ನಮ್ಮಲ್ಲಿ ಬೆಳಗಾವಿದು, ಮೇಕೆದಾಟು, ಮಹದಾಯಿದು ಎಲ್ಲ ಬೇಡಿಕೆಗಳು ಆಗಲಿ ತಮ್ಮ ಗೊತ್ತು, ಎಲ್ಲ ಹೇಳಿದ್ದೀವಿ, ತಗೊಂಡಿದ್ದೀವಿ.